ಓಂ ಶಾಂತಿ. ಇಂದಿನ ದಿನಾಂಕ 23/4/2026. ಪ್ರಾರ್ಥ ಮುರಳಿ ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ಭೋಲಾನಾಥ ಅತಿ ಪ್ರಿಯ ತಂದೆಯು ನಿಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ. ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ಅವರ ಜೊತೆ ಲಗನ್ ಹೆಚ್ಚುತ್ತಾ ಹೋಗುವುದು, ವಿಘ್ನಗಳು ಸಮಾಪ್ತಿಯಾಗುವುದು. ಪ್ರಶ್ನೆ: ಬ್ರಾಹ್ಮಣ ಮಕ್ಕಳಿಗೆ ಯಾವ ಮಾತು ಸದಾ ನೆನಪಿದ್ದಾಗ ಎಂದಿಗೂ ವಿಕರ್ಮವಾಗುವುದಿಲ್ಲ? ಉತ್ತರ: ಯಾವ ಕರ್ಮವನ್ನು ನಾವು ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರು ಮಾಡುವರು. ಇದು ನೆನಪಿದ್ದಾಗ ವಿಕರ್ಮವಾಗುವುದಿಲ್ಲ. ಒಂದು ವೇಳೆ ಯಾರಾದರೂ ಬಚ್ಚಿಟ್ಟುಕೊಂಡು ಪಾಪಕರ್ಮ ಮಾಡಿದರೆ ಅವರು ಧರ್ಮರಾಜನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಕೂಡಲೇ ಅದಕ್ಕೆ ಶಿಕ್ಷೆ ಸಿಗುವುದು. ಮುಂದೆ ಹೋದಂತೆ ನಿಯಮಗಳು ಇನ್ನೂ ಕಠಿಣವಾಗಿ ಬರುವುದು. ಈ ಇಂದ್ರ ಸಭೆಯಲ್ಲಿ ಪತಿತರು ಯಾರೂ ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಗೀತೆ: ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಿಳಿದಿದೆ. ಈಗ ಆತ್ಮಿಕ ತಂದೆಯು ನಮಗೆ ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಅವರ ಹೆಸರೇ ಆಗಿದೆ ಭೋಲಾನಾಥ. ತಂದೆಯು ಬಹಳ ಮುಗ್ಧರಾಗಿರುತ್ತಾರೆ. ಎಷ್ಟು ಕಷ್ಟವನ್ನು ಸಹನ ಮಾಡಿಯಾದರೂ ಮಕ್ಕಳಿಗೆ ಓದಿಸುತ್ತಾರೆ, ಪಾಲನೆ ಮಾಡುತ್ತಾರೆ. ಮತ್ತೆ ಅವರು ದೊಡ್ಡವರಾದಾಗ ಎಲ್ಲವನ್ನು ಅವರಿಗೆ ಕೊಟ್ಟು ತಾನು ವಾನಪ್ರಸ್ಥವನ್ನು ಸ್ವೀಕರಿಸುತ್ತಾರೆ. ನಾನು ನನ್ನ ಕರ್ತವ್ಯವನ್ನು ಪೂರ್ಣ ಮಾಡಿದೆನು, ಇನ್ನು ಮಕ್ಕಳಿಗೆ ಗೊತ್ತು ಎಂದು ತಿಳಿದುಕೊಳ್ಳುತ್ತಾರೆ. ಅಂದ ಮೇಲೆ ತಂದೆಯು ಮುಗ್ಧನಾದರಲ್ಲವೇ? ಇದನ್ನೂ ಸಹ ತಂದೆಯು ನಿಮಗೆ ತಿಳಿಸುತ್ತಾರೆ, ಏಕೆಂದರೆ ಅವರು ಭೋಲಾನಾಥನಾಗಿದ್ದಾರೆ. ಹೇಗೆ ಲೌಕಿಕ ತಂದೆಗೂ ಸಹ ಹೇಳುತ್ತಾರೆ ಅವರು ಎಷ್ಟು ಮುಗ್ಧರಾಗಿರುತ್ತಾರೆ. ಅವರಂತೂ ಹದ್ದಿನ ಭೋಲಾ. ಆದರೆ ಇವರು ಬೇಹದ್ದಿನ ಭೋಲಾನಾಥನಾಗಿದ್ದಾರೆ. ಪರಮಧಾಮದಿಂದ ಹಳೆಯ ಪ್ರಪಂಚ, ಹಳೆಯ ಶರೀರದಲ್ಲಿ ಬರುತ್ತಾರೆ. ಆದ್ದರಿಂದ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಹಳೆಯ ಪತಿತ ಶರೀರದಲ್ಲಿ ಹೇಗೆ ಬರಬಹುದು. ತಿಳಿದುಕೊಳ್ಳದ ಕಾರಣ ಪಾವನ ಶರೀರದ ಕೃಷ್ಣನ ಹೆಸರನ್ನು ಹಾಕಿಬಿಟ್ಟಿದ್ದಾರೆ. ಈ ಗೀತೆ, ವೇದ, ಶಾಸ್ತ್ರ ಇತ್ಯಾದಿಗಳು ಕಲ್ಪದ ನಂತರವೂ ಆಗುತ್ತದೆ. ನೋಡಿ, ಶಿವತಂದೆಯು ಎಷ್ಟು ಮುಗ್ಧನಾಗಿದ್ದಾರೆ. ಅವರು ಇಲ್ಲಿ ಬಂದಾಗಲೂ ಸಹ ಹೇಗೆ ತಂದೆಯು ಇಲ್ಲಿಯೇ ಕುಳಿತಿದ್ದಾರೆಂಬ ಅನುಭವವಾಗುತ್ತದೆ. ಈ ಸಾಕಾರ ತಂದೆಯೂ ಸಹ ಭೋಲಾ ಅಲ್ಲವೇ? ಯಾವುದೇ ಶಲ್ಯವಾಗಲಿ ತಿಲಕವಾಗಲಿ ಇಲ್ಲ. ಬಹಳ ಸಾಧಾರಣ ತಂದೆಯಾಗಿದ್ದಾರೆ. ಮಕ್ಕಳಿಗೆ ತಿಳಿದಿದೆ. ಇಷ್ಟೆಲ್ಲ ಜ್ಞಾನವನ್ನು ಶಿವತಂದೆಯೇ ಕೊಡುತ್ತಾರೆ. ಇದನ್ನು ತಿಳಿಸಲು ಮತ್ಯಾರಿಗೂ ಶಕ್ತಿ ಇಲ್ಲ. ದಿನ ಪ್ರತಿದಿನ ಮಕ್ಕಳ ಲಗನ್ ಹೆಚ್ಚುತ್ತಾ ಹೋಗುತ್ತದೆ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಪ್ರೀತಿ ಹೆಚ್ಚುವುದು. ಅತಿ ಪ್ರಿಯ ತಂದೆಯಲ್ಲವೇ? ಈಗಷ್ಟೇ ಅಲ್ಲ, ಭಕ್ತಿ ಮಾರ್ಗದಲ್ಲಿಯೂ ನೀವು ಅತಿ ಪ್ರಿಯ ತಂದೆಯೆಂದು ತಿಳಿದುಕೊಳ್ಳುತ್ತಿದ್ದೀರಿ. ಬಾಬಾ ತಾವು ಬಂದರೆ ಮತ್ತೆಲ್ಲರಿಂದ ಪ್ರೀತಿಯನ್ನು ತೆಗೆದು ತಾವೊಬ್ಬರೊಂದಿಗೆ ಪ್ರೀತಿಯನ್ನಿಡುವೆವು ಎಂದು ಹೇಳುತ್ತಾ ಬಂದಿರಿ. ಈಗಲೂ ಸಹ ನೀವು ತಿಳಿದುಕೊಂಡಿದ್ದೀರಿ. ಆದರೆ ಮಾಯೆಯು ತಂದೆಯ ಜೊತೆ ಅಷ್ಟೊಂದು ಪ್ರೀತಿಯನ್ನಿಡಲು ಬಿಡುವುದಿಲ್ಲ. ಇವರು ನನ್ನನ್ನು ಬಿಟ್ಟು ತಂದೆಯನ್ನು ನೆನಪು ಮಾಡುವುದು ಮಾಯೆಗೆ ಇಷ್ಟವಿಲ್ಲ. ದೇಹಾಭಿಮಾನಿಯಾಗಿ ನನ್ನನ್ನು ಪ್ರೀತಿ ಮಾಡಲಿ ಎಂದು ಅದು ಬಯಸುತ್ತದೆ. ಆದ್ದರಿಂದಲೇ ಎಷ್ಟೊಂದು ವಿಘ್ನಗಳನ್ನು ಹಾಕುತ್ತದೆ. ನೀವು ವಿಘ್ನಗಳನ್ನು ಪಾರು ಮಾಡಬೇಕಾಗಿದೆ. ಮಕ್ಕಳು ಸ್ವಲ್ಪವಾದರೂ ಪರಿಶ್ರಮ ಪಡಬೇಕಲ್ಲವೇ? ಪುರುಷಾರ್ಥದಿಂದಲೇ ನೀವು ತಮ್ಮ ಪ್ರಾರಬ್ಧವನ್ನು ಪಡೆಯುತ್ತೀರಿ. ಮಕ್ಕಳಿಗೆ ಗೊತ್ತಿದೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಎಷ್ಟೊಂದು ಪುರುಷಾರ್ಥ ಮಾಡಬೇಕಾಗಿದೆ. ಮೊದಲನೆಯದಾಗಿ ವಿಕಾರಗಳ ದಾನ ಮಾಡಬೇಕು. ಎರಡನೆಯದಾಗಿ ತಂದೆಯಿಂದ ಯಾವ ಅವಿನಾಶಿ ಜ್ಞಾನರತ್ನಗಳ ಧನ ಸಿಗುತ್ತದೆಯೋ ಅದನ್ನು ದಾನ ಮಾಡಬೇಕಾಗಿದೆ.
ಆ ಅವಿನಾಶಿ ಧನದಿಂದಲೂ ನೀವು ಬಹಳ ಧನವಂತರಾಗುತ್ತೀರಿ. ಜ್ಞಾನವು ಆದಾಯದ ಮೂಲವಾಗಿದೆ. ಅದು ಶಾಸ್ತ್ರಗಳ ಜ್ಞಾನ, ಇದು ಆಧ್ಯಾತ್ಮಿಕ ಜ್ಞಾನವಾಗಿದೆ. ಶಾಸ್ತ್ರ ಇತ್ಯಾದಿಗಳನ್ನು ಓದಿ ಬಹಳ ಸಂಪಾದನೆ ಮಾಡುತ್ತಾರೆ. ಒಂದು ಕೋಣೆಯಲ್ಲಿ ಗ್ರಂಥ ಮೊದಲಾದವುಗಳನ್ನು ಇಟ್ಟುಕೊಂಡು ಸ್ವಲ್ಪ ಓದಿ ತಿಳಿಸಿದರೂ ಸಹ ಸಂಪಾದನೆಯಾಗಿ ಬಿಡುವುದು. ಆದರೆ ಅದು ಯಥಾರ್ಥ ಜ್ಞಾನವಲ್ಲ. ಯಥಾರ್ಥ ಜ್ಞಾನವನ್ನು ಒಬ್ಬ ತಂದೆಯೇ ಕೊಡುತ್ತಾರೆ. ಎಲ್ಲಿಯವರೆಗೆ ಈ ಜ್ಞಾನವು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಮನುಷ್ಯರ ಬುದ್ಧಿಯಲ್ಲಿ ಶಾಸ್ತ್ರಗಳ ಜ್ಞಾನವೇ ಇರುತ್ತದೆ. ನಿಮ್ಮ ಮಾತನ್ನು ಕೇಳುವುದೇ ಇಲ್ಲ. ನೀವಿನ್ನು ಕೆಲವರೇ ಇದ್ದೀರಿ. ಇದಂತೂ 100% ನಿಶ್ಚಿತವಾಗಿದೆ. ಈ ಆತ್ಮಿಕ ಜ್ಞಾನವನ್ನು ಮಕ್ಕಳು ಆತ್ಮಿಕ ತಂದೆಯಿಂದಲೇ ಪಡೆದಿದ್ದೀರಿ. ಜ್ಞಾನವು ಆದಾಯದ ಮೂಲವಾಗಿದೆ. ಬಹಳಷ್ಟು ಧನ ಸಿಗುತ್ತದೆ. ಯೋಗದಿಂದ ಆರೋಗ್ಯದ ಸಂಪಾದನೆ ಅರ್ಥಾತ್ ನಿರೋಗಿ ಕಾಯವು ಸಿಗುತ್ತದೆ. ಜ್ಞಾನದಿಂದ ಭಾಗ್ಯವೂ ಸಿಗುತ್ತದೆ. ಇವೆರಡು ಮುಖ್ಯ ಸಬ್ಜೆಕ್ಟ್ಗಳಾಗಿವೆ. ಆದರೂ ಸಹ ಇದನ್ನು ಕೆಲವರು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ, ಕೆಲವರು ಕಡಿಮೆ ಧಾರಣೆ ಮಾಡುತ್ತಾರೆ. ಆದ್ದರಿಂದ ಭಾಗ್ಯವೂ ಸಹ ನಂಬರ್ ವಾರ್ ಸಿಗುತ್ತದೆ. ಶಿಕ್ಷೆಗಳನ್ನು ಅನುಭವಿಸಿ ಪದವಿಯನ್ನು ಪಡೆಯುತ್ತಾರೆ. ಪೂರ್ಣ ನೆನಪು ಮಾಡದಿದ್ದರೆ ವಿಕರ್ಮಗಳು ವಿನಾಶವಾಗುವುದಿಲ್ಲ ಮತ್ತು ಶಿಕ್ಷೆಯನ್ನು ಅನುಭವಿಸಬೇಕಾಗುವುದು. ಪದವಿಯು ಭ್ರಷ್ಟವಾಗುತ್ತದೆ. ಹೇಗೆ ಶಾಲೆಯಲ್ಲಿಯೂ ಇದೇ ರೀತಿಯಾಗುತ್ತದೆ. ಇದು ಬೇಹದ್ದಿನ ಜ್ಞಾನವಾಗಿದೆ. ಇದರಿಂದ ಜೀವನದ ದೋಣಿಯು ಪಾರಾಗುತ್ತದೆ. ಆ ಜ್ಞಾನದಲ್ಲಿ ಬ್ಯಾರಿಸ್ಟರಿ, ಡಾಕ್ಟರಿ, ಇಂಜಿನಿಯರಿ ವಿದ್ಯೆಯನ್ನು ಓದಬೇಕಾಗುತ್ತದೆ. ಇದಂತೂ ಒಂದೇ ವಿದ್ಯೆಯಾಗಿದೆ. ಯೋಗ ಮತ್ತು ಜ್ಞಾನದಿಂದ ಸದಾ ಆರೋಗ್ಯವಂತರು, ಐಶ್ವರ್ಯವಂತರಾಗುತ್ತೀರಿ. ರಾಜಕುಮಾರರಾಗಿ ಬಿಡುತ್ತೀರಿ. ಸ್ವರ್ಗದಲ್ಲಿ ಯಾವುದೇ ವೈದ್ಯರು, ವಕೀಲರು ಇರುವುದಿಲ್ಲ. ಅಲ್ಲಿ ಧರ್ಮರಾಜನ ಅವಶ್ಯಕತೆಯೇ ಇರುವುದಿಲ್ಲ. ಗರ್ಭ ಜೈಲಿನ ಶಿಕ್ಷೆಯಾಗಲಿ ಧರ್ಮರಾಜನ ಶಿಕ್ಷೆಯಾಗಲಿ ಇರುವುದಿಲ್ಲ. ಗರ್ಭ ಮಹಲಿನಲ್ಲಿ ಬಹಳ ಸುಖಿಯಾಗಿರುತ್ತಾರೆ. ಇಲ್ಲಾದರೆ ಗರ್ಭ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಇವೆಲ್ಲ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಳ್ಳುತ್ತೀರಿ. ಬಾಕಿ ಶಾಸ್ತ್ರಗಳಲ್ಲಿ, ಸಂಸ್ಕೃತದಲ್ಲಿ, ಶ್ಲೋಕ ಇತ್ಯಾದಿಗಳಲ್ಲಿ ಮನುಷ್ಯರೇ ಬರೆದಿದ್ದಾರೆ. ಸತ್ಯಯುಗದಲ್ಲಿ ಯಾವ ಭಾಷೆ ಇರುವುದು ಎಂದು ಕೇಳುತ್ತಾರೆ. ಇದಕ್ಕೆ ತಂದೆಯು ತಿಳಿಸುತ್ತಾರೆ, ದೇವತೆಗಳ ಭಾಷೆ ಯಾವುದೋ ಅದೇ ನಡೆಯುವುದು. ಅಲ್ಲಿನ ಭಾಷೆಯು ಮತ್ತೆಲ್ಲಿಯೂ ಇರಲು ಸಾಧ್ಯವಿಲ್ಲ. ಅಲ್ಲಿ ಸಂಸ್ಕೃತ ಭಾಷೆ ಇರುತ್ತದೆ ಎಂದಲ್ಲ. ದೇವತೆಗಳದ್ದು ಮತ್ತು ಮನುಷ್ಯರದ್ದು ಒಂದೇ ಭಾಷೆಯಾಗಲು ಸಾಧ್ಯವಿಲ್ಲ. ಅಲ್ಲಿನ ಭಾಷೆಯು ಯಾವುದೋ ಅದೇ ನಡೆಯುತ್ತದೆ. ಇದನ್ನು ಕೇಳುವ ಅವಶ್ಯಕತೆ ಇಲ್ಲ. ಮೊದಲು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಕಲ್ಪದ ಹಿಂದೆ ಏನಾಗಿತ್ತೋ ಅದೇ ಆಗುವುದು. ಮೊದಲು ಆಸ್ತಿಯನ್ನು ಪಡೆದುಕೊಳ್ಳಿ. ಮತ್ಯಾವುದೇ ಮಾತನ್ನು ಕೇಳಲೇಬೇಡಿ. 84 ಜನ್ಮಗಳಿಲ್ಲವೆಂದರೆ 80 ಜನ್ಮಗಳಿರಲಿ ಅಥವಾ 82 ಆಗಿರಲಿ, ಈ ಮಾತುಗಳನ್ನು ಬಿಟ್ಟು ಬಿಡಿ. ಕೇವಲ ತಂದೆಯನ್ನು ನೆನಪು ಮಾಡಿ. ಸ್ವರ್ಗದ ರಾಜ್ಯ ಭಾಗ್ಯವು ಖಂಡಿತ ಸಿಗುತ್ತದೆ ಎಲ್ಲವೇ. ಅನೇಕ ಬಾರಿ ನೀವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡಿದ್ದೀರಿ. ಮೇಲಿನಿಂದ ಇಳಿಯಲೇಬೇಕಾಗಿದೆ. ನೀವೀಗ ಮಾಸ್ಟರ್ ಜ್ಞಾನ ಸಾಗರ, ಮಾಸ್ಟರ್ ಸುಖದ ಸಾಗರರಾಗಿದ್ದೀರಿ. ನೀವು ಪುರುಷಾರ್ಥಿಗಳಾಗಿದ್ದೀರಿ. ತಂದೆಯಂತೂ ಸಂಪೂರ್ಣರಾಗಿದ್ದಾರೆ. ತಂದೆಯಲ್ಲಿ ಯಾವ ಜ್ಞಾನವಿದೆಯೋ ಅದು ಮಕ್ಕಳಲ್ಲಿದೆ. ಆದರೆ ನಿಮಗೆ ಸಾಗರನೆಂದು ಹೇಳಲಾಗುವುದಿಲ್ಲ. ಸಾಗರವು ಒಂದೇ ಇರುತ್ತದೆ. ಕೇವಲ ಅನೇಕ ಹೆಸರುಗಳನ್ನು ಇಟ್ಟಿದ್ದಾರೆ. ಬಾಕಿ ಜ್ಞಾನಸಾಗರನಿಂದ ಹೊರಟಿರುವ ನದಿಗಳಾಗಿದ್ದೀರಿ. ನೀವು ಮಾನಸ ಸರೋವರ ನದಿಗಳಾಗಿದ್ದೀರಿ. ನದಿಗಳ ಹೆಸರುಗಳು ಇವೆ. ಬ್ರಹ್ಮಪುತ್ರ ನದಿ ಬಹಳ ದೊಡ್ಡದಾಗಿದೆ.
ಕಲ್ಕತ್ತಾದಲ್ಲಿ ನದಿ ಮತ್ತು ಸಾಗರದ ಸಂಗಮವಿದೆ. ಅದಕ್ಕೆ ಡೈಮಂಡ್ ಹಾರ್ಬರ್ ಎಂದು ಹೆಸರಿದೆ. ನೀವು ಬ್ರಹ್ಮ ಮುಖ ವಂಶಾವಳಿ ವಜ್ರ ಸಮಾನ ಆಗುತ್ತೀರಿ. ಬಹಳ ದೊಡ್ಡ ಮೇಳವಾಗುತ್ತದೆ. ತಂದೆಯು ಈ ಬ್ರಹ್ಮರವರ ತನುವಿನಲ್ಲಿ ಬಂದು ಮಕ್ಕಳೊಂದಿಗೆ ಮಿಲನ ಮಾಡುತ್ತಾರೆ. ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ. ಆದರೂ ಮತ್ತೆ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಮನ್ಮನಾಭವ ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಅವರು ಪ್ರಿಯಾತಿ ಪ್ರಿಯ ಎಲ್ಲ ಸಂಬಂಧಗಳ ಸ್ಯಾಕ್ರಿನ್ ಆಗಿದ್ದರು. ಆ ಸಂಬಂಧಿಗಳೆಲ್ಲರೂ ವಿಕಾರಿಯಾಗಿದ್ದಾರೆ. ಅವರಿಂದ ದುಃಖವೇ ಸಿಗುತ್ತದೆ. ತಂದೆಯು ನಿಮಗೆ ಎಲ್ಲದರ ಪ್ರತಿಫಲವನ್ನು ಕೊಡುತ್ತಾರೆ. ಎಲ್ಲ ಸಂಬಂಧಗಳ ಪ್ರೀತಿಯನ್ನು ಕೊಡುತ್ತಾರೆ. ಎಷ್ಟೊಂದು ಸುಖ ಕೊಡುತ್ತಾರೆ. ಇಷ್ಟು ಸುಖವನ್ನು ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಯಾರಾದರೂ ಕೊಟ್ಟರೂ ಸಹ ಅಲ್ಪ ಕಾಲಕ್ಕಾಗಿ. ಇದಕ್ಕೆ ಸನ್ಯಾಸಿಗಳು ಕಾಗವಿಷ್ಟ ಸಮಾನ ಸುಖವೆಂದು ಹೇಳುತ್ತಾರೆ. ದುಃಖಧಾಮದಲ್ಲಂತೂ ಅವಶ್ಯವಾಗಿ ದುಃಖವೇ ಇರುವುದು. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಅನೇಕ ಬಾರಿ ಪಾತ್ರವನ್ನು ಅಭಿನಯಿಸಿದ್ದೇವೆ. ಆದರೆ ನಾವು ಶ್ರೇಷ್ಠ ಪದವಿಯನ್ನು ಹೇಗೆ ಪಡೆಯಬೇಕೆಂಬ ಚಿಂತೆ ಇರಬೇಕು. ನಾವು ಅಲ್ಲಿ ಅನುತ್ತೀರ್ಣರಾಗಬಾರದು. ಅದಕ್ಕಾಗಿ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಒಳ್ಳೆಯ ಅಂಕಗಳಿಂದ ತೇರ್ಗಡೆಯಾದರೆ ಶ್ರೇಷ್ಠ ಪದವಿಯನ್ನು ಪಡೆಯುವರು ಮತ್ತು ಅವರಿಗೆ ಖುಷಿಯೂ ಇರುವುದು. ಎಲ್ಲರೂ ಒಂದೇ ಸಮಾನರಾಗಲು ಸಾಧ್ಯವಿಲ್ಲ. ಎಷ್ಟು ಯೋಗವಿದೆಯೋ ಅಷ್ಟೇ ಆಗುವರು. ಅನೇಕರು ಇಂತಹ ಗೋಪಿಕೆಯರಿದ್ದಾರೆ ಎಂದು ಮಿಲನ ಮಾಡಿಯೂ ಇಲ್ಲ. ತಂದೆಯೊಂದಿಗೆ ಮಿಲನ ಮಾಡಲು ಚಡಪಡಿಸುತ್ತಾರೆ. ಸಾಧು ಸನ್ಯಾಸಿಗಳ ಬಳಿ ಚಡಪಡಿಸುವ ಮಾತಿರುವುದಿಲ್ಲ. ಇಲ್ಲಂತೂ ಶಿವ ತಂದೆಯೊಂದಿಗೆ ಮಿಲನ ಮಾಡುವುದಕ್ಕಾಗಿ ಬರುತ್ತೀರಿ. ಆಶ್ಚರ್ಯದ ಮಾತಲ್ಲವೇ? ಬಾಬಾ, ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಎಂದು ಮನೆಯಲ್ಲಿ ಕುಳಿತು ನೆನಪು ಮಾಡುತ್ತಾರೆ. ಆತ್ಮಕ್ಕೆ ಸ್ಮೃತಿ ಬರುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ. ನಾವು ಶಿವ ತಂದೆಯಿಂದ ಕಲ್ಪಕಲ್ಪವೂ ಆಸ್ತಿಯನ್ನು ತೆಗೆದುಕೊಳ್ಳುತ್ತೇವೆ. ಆ ತಂದೆಯೇ ಕಲ್ಪದ ನಂತರ ಪುನಃ ಬಂದಿದ್ದಾರೆ. ಅವರನ್ನು ನೋಡದೇ ಇರಲು ಸಾಧ್ಯವಿಲ್ಲ. ತಂದೆಯು ಬಂದಿದ್ದಾರೆಂದು ಆತ್ಮಕ್ಕೆ ತಿಳಿದಿದೆ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಶಿವ ತಂದೆಯೂ ಬಂದು ಓದಿಸುತ್ತಾರೆ. ಇದನ್ನು ತಿಳಿದುಕೊಳ್ಳುವುದಿಲ್ಲ. ಕೇವಲ ನಾಮ ಮಾತ್ರಕ್ಕೆ ಆಚರಿಸುತ್ತಾರೆ. ರಜಾ ದಿನವನ್ನು ಘೋಷಿಸುವುದಿಲ್ಲ. ಯಾರು ಆಸ್ತಿಯನ್ನು ಕೊಟ್ಟರೋ ಅವರಿಗೆ ಮಹತ್ವವನ್ನೇ ನೀಡುವುದಿಲ್ಲ ಮತ್ತು ಯಾರಿಗೆ ಆಸ್ತಿಯನ್ನು ಕೊಟ್ಟರೋ ಕೃಷ್ಣನಿಗೆ ಅವರ ಹೆಸರನ್ನು ಪ್ರಖ್ಯಾತ ಮಾಡಿಬಿಟ್ಟಿದ್ದಾರೆ. ವಿಶೇಷವಾಗಿ ತಂದೆಯು ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದಾರೆ. ಉಳಿದೆಲ್ಲರಿಗೆ ಮುಕ್ತಿ ನೀಡುತ್ತಾರೆ. ಎಲ್ಲರೂ ಇದನ್ನು ಬಯಸುವರು. ನೀವು ತಿಳಿದುಕೊಂಡಿದ್ದೀರಿ, ಮುಕ್ತಿಯ ನಂತರ ಜೀವನ್ ಮುಕ್ತಿ ಸಿಗುವುದು. ತಂದೆಯು ಬಂದು ಮಾಯೆಯ ಬಂಧನದಿಂದ ಮುಕ್ತಗೊಳಿಸುತ್ತಾರೆ. ತಂದೆಗೆ ಸರ್ವರ ಸದ್ಗತಿ ದಾತನೆಂದು ಹೇಳಲಾಗುತ್ತದೆ. ಜೀವನ್ ಮುಕ್ತಿಯಂತೂ ನಂಬರ್ ವಾರ್ ಪುರುಷಾರ್ಥದನುಸಾರ ಎಲ್ಲರಿಗೂ ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಈಗ ಪತಿತ ಪ್ರಪಂಚ ದುಃಖಧಾಮವಾಗಿದೆ. ಸತ್ಯಯುಗದಲ್ಲಿ ನಿಮಗೆ ಎಷ್ಟೊಂದು ಸುಖ ಸಿಗುತ್ತದೆ. ಅದಕ್ಕೆ ಬಹಿಷ್ಠ ಎಂದು ಹೇಳುತ್ತಾರೆ. ಅಲ್ಲಾನು ಬಹಿಷ್ಠನನ್ನು ಏತಕ್ಕಾಗಿ ರಚಿಸಿದರು? ಕೇವಲ ಮುಸಲ್ಮಾನರಿಗಾಗಿ ರಚಿಸಿದರೆ. ತಮ್ಮ ತಮ್ಮ ಭಾಷೆಗಳಲ್ಲಿ ಕೆಲವರು ಸ್ವರ್ಗವೆಂದು ಕೆಲವರು ಬಹಿಷ್ಠ ಎಂದು ಹೇಳುತ್ತಾರೆ. ಸ್ವರ್ಗದಲ್ಲಿ ಕೇವಲ ಭಾರತವೇ ಇರುತ್ತದೆ. ಇವೆಲ್ಲ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಕುಳಿತುಕೊಂಡಿದೆ. ನಾನು ಅಲ್ಲಾನ ಉದ್ಯಾನವನದಲ್ಲಿ ಹೋಗಿದ್ದೇನೆಂದು ಒಬ್ಬರು ಮುಸಲ್ಮಾನರು ಹೇಳುತ್ತಿದ್ದರು. ಇವೆಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಡ್ರಾಮಾದಲ್ಲಿ ಮೊದಲಿನಿಂದಲೇ ಇದೆಲ್ಲವೂ ನಿಗದಿಯಾಗಿದೆ. ಡ್ರಾಮಾದಲ್ಲಿ ಏನೆಲ್ಲವೂ ಆಗುವುದೋ ಕ್ಷಣವೂ ಕಳೆಯಿತೆಂದರೆ ಇದು ಮೊದಲು ಆಗಿತ್ತು ಎಂದು ಹೇಳುತ್ತಾರೆ.
ನಾಳೆ ಏನಾಗುವುದೋ ಇದು ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಡ್ರಾಮಾದ ಮೇಲೆ ನಿಶ್ಚಯವಿರಬೇಕು. ಇದರಲ್ಲಿ ಯಾವುದೇ ಚಿಂತೆ ಇರುವುದಿಲ್ಲ. ನಮಗಂತೂ ತಂದೆಯು ಆಜ್ಞೆ ಮಾಡಿದ್ದಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ತಮ್ಮ ಆಸ್ತಿಯನ್ನು ನೆನಪು ಮಾಡಿ. ಎಲ್ಲರೂ ಸಮಾಪ್ತಿಯಾಗಲೇಬೇಕಾಗಿದೆ. ಯಾರು ಯಾರಿಗಾಗಿಯೂ ಉಳಿಯುವುದಿಲ್ಲ. ಮೃತ್ಯು ಬಂದಿತೆಂದರೆ ಹೊರಟು ಹೋಗುವರು. ಅಳುವುದಕ್ಕೂ ಬಿಡುವಿರುವುದಿಲ್ಲ, ಶಬ್ದವೇ ಹೊರಡುವುದಿಲ್ಲ. ಇತ್ತೀಚೆಗಂತೂ ಮನುಷ್ಯರು ಶವ ಸುಟ್ಟಿರುವ ಬೂದಿಯನ್ನೂ ಸಹ ತೆಗೆದುಕೊಂಡು ಎಷ್ಟೊಂದು ಪರಿಕ್ರಮಣ ಮಾಡುತ್ತಾರೆ. ಈ ಭಾವನೆಯು ಕುಳಿತಿರುತ್ತದೆ. ಆದರೆ ಇದೆಲ್ಲವೂ ಸಮಯದ ವ್ಯರ್ಥವಾಗಿದೆ. ಇದರಲ್ಲೇನಿದೆ? ಮಣ್ಣು ಮಣ್ಣಿನಲ್ಲಿ ಸೇರಿ ಹೋಗುವುದು. ಇದರಿಂದ ಭಾರತವು ಪವಿತ್ರವಾಗಿ ಬಿಡುವುದೇ. ಪತಿತ ಪ್ರಪಂಚದಲ್ಲಿ ಯಾವುದೇ ಕರ್ಮ ಮಾಡಿದರೂ ಪತಿತ ಕರ್ಮವನ್ನೇ ಮಾಡುವರು. ದಾನ ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅಂದ ಮೇಲೆ ಇದರಿಂದ ಭಾರತವು ಪಾವನವಾಗಿದೆಯೇ? ಇನ್ನು ಏಣಿಯನ್ನು ಇಳಿಯಲೇಬೇಕಾಗಿದೆ. ಸತ್ಯಯುಗದಲ್ಲಿ ಸೂರ್ಯವಂಶೀಯರಾದರು. ನಂತರ ಏಣಿಯನ್ನು ಇಳಿಯಬೇಕಾಗುವುದು. ನಿಧಾನವಾಗಿ ಇಳಿಯುತ್ತೀರಿ. ಎಷ್ಟಾದರೂ ಯಜ್ಞ ತಪ ಇತ್ಯಾದಿಗಳನ್ನು ಮಾಡಿದರೂ ಸಹ ಬಲೆ ಇನ್ನೊಂದು ಜನ್ಮದಲ್ಲಿ ಅಲ್ಪಕಾಲದ ಫಲ ಸಿಗುತ್ತದೆ. ಯಾರಾದರೂ ಕೆಟ್ಟ ಕರ್ಮ ಮಾಡಿದರೂ ಸಹ ಅದರ ಪ್ರತಿಫಲವು ಅವರಿಗೆ ಸಿಗುತ್ತದೆ. ಬೇಹದ್ದಿನ ತಂದೆಗೆ ಗೊತ್ತಿದೆ, ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಎಂದು. ಸಾಧಾರಣ ತನುವನ್ನು ತೆಗೆದುಕೊಂಡಿದ್ದಾರೆ. ಯಾವುದೇ ತಿಲಕ ಇತ್ಯಾದಿಗಳನ್ನು ಇಡುವ ಅವಶ್ಯಕತೆಯೂ ಇಲ್ಲ. ಭಕ್ತರಂತೂ ಬಹಳ ದೊಡ್ಡದಾಗಿ ತಿಲಕವನ್ನಿಟ್ಟುಕೊಳ್ಳುತ್ತಾರೆ. ಆದರೆ ಕೆಲವರು ಅದರಲ್ಲಿ ಬಹಳ ಮೋಸ ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಬರುತ್ತೇನೆ, ಬಂದು ನೀವು ಮಕ್ಕಳಿಗೆ ಓದಿಸುತ್ತೇನೆ. ಇದು ವಾನಪ್ರಸ್ಥ ಸ್ಥಿತಿಯಾಯಿತು. ಕೃಷ್ಣನ ಹೆಸರನ್ನು ಏಕೆ ಹಾಕಿದ್ದರೂ ಇಲ್ಲಿ ಇದನ್ನು ನಿರ್ಣಯ ಮಾಡುವ ಬುದ್ಧಿಯೂ ಇಲ್ಲ. ಈಗ ತಂದೆಯ ಸರಿ ತಪ್ಪನ್ನು ನಿರ್ಣಯಿಸುವ ಬುದ್ಧಿಯನ್ನು ನೀಡಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಯಜ್ಞ ತಪ ದಾನ ಪುಣ್ಯಗಳನ್ನು ಮಾಡುತ್ತಾ ಶಾಸ್ತ್ರಗಳನ್ನು ಓದುತ್ತಾ ಬಂದಿದ್ದೀರಿ ಅಂದಾಗ ಆ ಶಾಸ್ತ್ರಗಳಲ್ಲಿ ಏನಾದರೂ ಇದೆಯೇ? ನಾನಂತೂ ನಿಮಗೆ ರಾಜಯೋಗವನ್ನು ಕಲಿಸಿ ವಿಶ್ವದ ರಾಜ್ಯ ಭಾಗ್ಯವನ್ನು ಕೊಟ್ಟೆನೆ ಅಥವಾ ಕೃಷ್ಣನು ಕೊಟ್ಟನೆ? ಪರಿಶೀಲನೆ ಮಾಡಿ. ಬಾಬಾ ತಾವೇ ತಿಳಿಸಿದ್ದೀರಿ ಎಂದು ಹೇಳುತ್ತೀರಿ. ಕೃಷ್ಣನಂತೂ ಚಿಕ್ಕ ರಾಜಕುಮಾರನಾಗಿದ್ದಾನೆ. ಕೃಷ್ಣನು ಹೇಗೆ ತಿಳಿಸುವನು? ಬಾಬಾ ತಮ್ಮದೇ ರಾಜಯೋಗದಿಂದ ನಾವು ಈ ರೀತಿಯಾಗುತ್ತೇವೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಆದ್ದರಿಂದ ಬಹಳ ಪುರುಷಾರ್ಥ ಮಾಡಬೇಕಾಗಿದೆ. ಬಾಬಾ ಇಂಥವರು ಬಹಳ ಒಳ್ಳೆಯ ನಿಶ್ಚಯ ಬುದ್ಧಿಯವರೆಂದು ತಂದೆಗೆ ಸಮಾಚಾರವನ್ನು ತಿಳಿಸುತ್ತಾರೆ. ತಂದೆಯು ಹೇಳುತ್ತಾರೆ, ನಿಶ್ಚಯವೂ ಸ್ವಲ್ಪವೂ ಇಲ್ಲವೆಂದು ನಾನು ಹೇಳುತ್ತೇನೆ. ಯಾರನ್ನು ಬಹಳ ಪ್ರೀತಿ ಮಾಡಿದೆವೋ ಅವರು ಇಂದು ಇಲ್ಲ. ತಂದೆಯಂತೂ ಎಲ್ಲರ ಜೊತೆ ಬಹಳ ಪ್ರೀತಿಯಿಂದ ನಡೆಯುತ್ತಾರೆ. ನಾನು ಎಂತಹ ಕರ್ಮ ಮಾಡುವೆನೋ ನನ್ನನ್ನು ನೋಡಿ ಅನ್ಯರು ಮಾಡುವರು. ಕೆಲವರಂತೂ ವಿಕಾರದಲ್ಲಿ ಹೋಗಿ ಮತ್ತೆ ಬಂದು ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳುತ್ತಾರೆ. ತಂದೆಯು ಕೂಡಲೇ ಸಂದೇಶಿಗೆ ತಿಳಿಸಿಬಿಡುತ್ತಾರೆ. ಇಂತಹ ಕರ್ಮ ಮಾಡುವವರು ಬಹಳ ನಾಜೂಕಾಗುತ್ತಾ ಹೋಗುತ್ತಾರೆ. ಮುಂದೆ ನಡೆಯಲು ಸಾಧ್ಯವಾಗುವುದಿಲ್ಲ. ಅಂತಿಮದ ನಾಜೂಕು ಸಮಯದಲ್ಲಿ ಯಾರಾದರೂ ಸ್ವಲ್ಪವೇನಾದರೂ ಮಾಡಿದರೂ ಸಹ ಒಮ್ಮೆಲೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತದೆ. ಮುಂದೆ ಹೋದಂತೆ ನೀವು ಬಹಳ ನೋಡುವಿರಿ ತಂದೆಯು ಏನೇನು ಮಾಡುತ್ತಾರೆ ಎಂದು. ತಂದೆಯೇ ಶಿಕ್ಷೆಯನ್ನು ಕೊಡುವುದಿಲ್ಲ, ಧರ್ಮರಾಜನ ಮೂಲಕ ಕೊಡಿಸುತ್ತಾರೆ. ಜ್ಞಾನದಲ್ಲಿ ಪ್ರೇರಣೆಯ ಮಾತಿಲ್ಲ. ಭಗವಂತನಿಗೆ, ಏ ಪತಿತ ಪಾವನ, ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಎಲ್ಲ ಮನುಷ್ಯರು ಕರೆಯುತ್ತಾರೆ. ಎಲ್ಲ ಆತ್ಮರು ಕರ್ಮೇಂದ್ರಿಯಗಳ ಮೂಲಕ ಕೂಗುತ್ತಾರೆ. ತಂದೆಯೇ ಜ್ಞಾನಸಾಗರನಾಗಿದ್ದಾರೆ. ಅವರ ಬಳಿ ಬಹಳ ವಿಭಿನ್ನ ಪ್ರಕಾರದ
ಸಾಮಾನುಗಳಿವೆ. ಇಂತಹ ಸಾಮಾನು ಮತ್ಯಾರ ಬಳಿಯೂ ಇಲ್ಲ. ಕೃಷ್ಣನ ಮಹಿಮೆಯು ಸಂಪೂರ್ಣ ಬೇರೆಯಾಗಿದೆ. ತಂದೆಯ ಶಿಕ್ಷಣದಿಂದ ಇವರು ಲಕ್ಷ್ಮೀನಾರಾಯಣ ಹೇಗಾದರೂ ಮಾಡುವವರಂತೂ ತಂದೆಯೇ ಆಗಿದ್ದಾರೆ. ತಂದೆಯು ಬಂದು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿಸುತ್ತಾರೆ. ಈಗ ನಿಮ್ಮ 3ನೇ ನೇತ್ರವು ತೆರೆದಿದೆ. ನೀವು ತಿಳಿದುಕೊಂಡಿದ್ದೀರಿ. ಇದು 5000 ವರ್ಷದ ಮಾತಾಗಿದೆ. ಈಗ ಮನೆಗೆ ಹೋಗಬೇಕಾಗಿದೆ. ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಇದು ಸ್ವದರ್ಶನ ಚಕ್ರವಲ್ಲವೇ? ನಿಮ್ಮ ಹೆಸರಾಗಿದೆ ಸ್ವದರ್ಶನ ಚಕ್ರಧಾರಿಗಳು. ಬ್ರಾಹ್ಮಣ ಕುಲಭೂಷಣರು, ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಲಕ್ಷಾಂತರ ಅಂದಾಜಿನಲ್ಲಿ ಸ್ವದರ್ಶನ ಚಕ್ರಧಾರಿಗಳು ಆಗುತ್ತಾರೆ. ನೀವು ಎಷ್ಟೊಂದು ಓದುತ್ತೀರಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಈ ಸಮಯವು ಬಹಳ ನಾಜೂಕಾಗಿದೆ. ಆದ್ದರಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ. ಯೋಗದಿಂದ ತಮ್ಮ ಕಾಯವನ್ನು ಸದಾ ಕಾಲಕ್ಕಾಗಿ ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ಪ್ರಿಯಾತಿ ಪ್ರಿಯ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯಿಂದ ಯಾವ ಅವಿನಾಶಿ ಜ್ಞಾನಧನ ಸಿಗುತ್ತದೆಯೋ ಅದನ್ನು ದಾನ ಮಾಡಬೇಕಾಗಿದೆ. ವರದಾನ: ಸಹನಶೀಲತೆಯ ಗುಣದ ಮೂಲಕ ಕಠೋರ ಸಂಸ್ಕಾರವನ್ನು ಶೀತಲವನ್ನಾಗಿ ಮಾಡುವಂತಹ ಸಂತುಷ್ಟ ಮಣಿ ಭವ. ಯಾರಲ್ಲಿ ಸಹನಶೀಲತೆಯ ಗುಣವಿರುತ್ತದೆಯೋ ಅವರ ಚೆಹರೆಯಿಂದ ಸದಾ ಸಂತುಷ್ಟತೆಯು ಕಂಡುಬರುತ್ತದೆ. ಯಾರು ಸ್ವಯಂನಿಂದ ಸಂತುಷ್ಟ ಮೂರ್ತಿಯಾಗಿ ಇರುತ್ತಾರೆಯೋ ಅವರು ಅನ್ಯರನ್ನು ಸಂತುಷ್ಟಪಡಿಸುತ್ತಾರೆ. ಸಂತುಷ್ಟರಾಗುವುದು ಎಂದರೆ ಸಫಲತೆಯನ್ನು ಪಡೆಯುವುದಾಗಿದೆ. ಯಾರು ಸಹನಶೀಲರಾಗಿ ಇರುತ್ತಾರೆಯೋ ಅವರು ಕಠೋರ ಸಂಸ್ಕಾರ ಅಥವಾ ಕಠಿಣ ಕಾರ್ಯವನ್ನು ಶೀತಲ ಮತ್ತು ಸಹಜ ಮಾಡಿಬಿಡುತ್ತಾರೆ. ಅವರ ಚೆಹರೆಯೇ ಗುಣಮೂರ್ತಿಯಾಗಿ ಕಾಣಿಸುತ್ತದೆ. ಇಂಥವರೇ ಡ್ರಾಮಾದ ಪಟ್ಟಿಯ ಮೇಲೆ ಸ್ಥಿರವಾಗಲು ಸಾಧ್ಯವಾಗುತ್ತದೆ. ಸ್ಲೋಗನ್: ಯಾರು ವಾಣಿಯ ಮೂಲಕ ಬದಲಾಗುವುದಿಲ್ಲವೋ ಅವರನ್ನು ಶುಭ ಪ್ರಕಂಪನಗಳ ಮೂಲಕ ಪರಿವರ್ತಿಸಬಹುದು. ಅವ್ಯಕ್ತ ಸೂಚನೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಹೇಗೆ ಬ್ರಹ್ಮ ತಂದೆಯ ಮಾತು ಫರಿಷ್ಠೆಗಳ ಮಾತು ಕಡಿಮೆ ಮಾತು ಮತ್ತು ಮಧುರ ಮಾತು ಆಗಿತ್ತು, ಇಂತಹ ಯಥಾರ್ಥ ಮಾತುಗಳನ್ನು ಮಾತನಾಡಿ ಕಾರೋಬಾರ್ಗಾಗಿ ಮಾತನಾಡಬೇಕಾಗುತ್ತದೆ. ಆದರೆ ಅದನ್ನು ದೊಡ್ಡದಾಗಿ ಮಾಡಬೇಡಿ. ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಫಾಲೋ ಫಾದರ್ ಮಾಡಿ. ಪ್ರತಿ ಮಾತಿನಲ್ಲಿ ಮಧುರತೆ ನಮ್ರತೆಯ ಮಹಾನತೆಯಾಗಿದೆ. ಇದಕ್ಕಾಗಿ ಸ್ವಯಂವನ್ನು ನಿಮಿತ್ತವೆಂದು ತಿಳಿದು ಪ್ರತಿ ಕಾರ್ಯ ಮಾಡಿ. ಆಗ ಮಹಾನತೆಯ ಜೊತೆ ನಮ್ರತೆಯೂ ಬರುವುದು ಮತ್ತು ಸಫಲತಾ ಮೂರ್ತರಾಗುವಿರಿ. ಒಳ್ಳೆಯದು. ಓಂ ಶಾಂತಿ.